ಯಾಕೋ ಸ್ವಲ್ಪ ಬೇಜಾರಾಗ್ತಿದೆ. ದಿಸ್ ವಾಸ್ ಮೈ ಫೇವ್ರೆಟ್ ರಿಂಗ್. ನಾನು ತುಂಬಾ ಇಷ್ಟಪಟ್ಟು ತಗೊಂಡು ಹಾಕೊಂಡಿದ್ದು. ಆ್ಯಂಡ್ ಯಾವ್ದನ್ನು ತುಂಬಾ ಇಷ್ಟಪಡ್ತೀವೋ ಮನ್ಸಲ್ಲಿ ಒಂದು ಸ್ವಲ್ಪ ಬೇಗ ದೂರ ಆಗ್ಬಿಡುತ್ತೆ. ಇವ್ರು ಯಾರು ಇವ್ರು? ಹಲೋ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ YTC ಅಂದ್ರೆ ಯೂಟ್ಯೂಬ್ ಚಾನಲ್. ಸೊ ಇವತ್ತು ನಮ್ಮೂರಲ್ಲಿ ಕರ ಹರಿಸ್ತಾರೆ. ಸೊ ಅದು ಬಂದ್ಬಿಟ್ಟು ರಿಚುವಲ್ಸ್ ಎಲ್ಲರಿಗೂ ಗೊತ್ತಿರಲ್ಲ, ಕೆಲವ್ರಿಗೆ ಗೊತ್ತಿರುತ್ತೆ. ಸೊ ಒಂದೊಂದ್ ಕಡೆ ಒಂದೊಂದ್ ತರ ಮಾಡ್ತಾರೆ. ಐ ಹರ್ಡ್ ಪ್ಲೆಂಟಿ ಆಫ್ ಥಿಂಗ್ಸ್, ಬಟ್ ನಮ್ಮೂರಲ್ಲಿ ಹೆಂಗ್ ಮಾಡ್ತಾರೆ ಅಂತ ನನಗೆ ಲೈಟ್ ಆಗಿ ಗೊತ್ತು. ಯಾಕಂದ್ರೆ ಫುಲ್ ಕಂಪ್ಲೀಟ್ ಆಗಿ ಗೊತ್ತಿರೋದಕ್ಕೆ ನಾನು ಅಷ್ಟೊಂದು ಕಾನ್ಸಂಟ್ರೇಟ್ ಮಾಡಲ್ಲ, ಬಟ್ ರಿಚುವಲ್ಸ್ ಎಲ್ಲ ಅಟೆಂಡ್ ಆಗ್ತೀನಿ. ಸೊ ಮೇನ್ ಆಗಿ ಇಲ್ಲಿ ಕರ ಹರಿಸ್ತಾರೆ. ಮೀನ್ಸ್ ಎತ್ತುಗಳಿರುತ್ತಲ್ಲ ಅವಾಗೆಲ್ಲ ಫುಲ್ಲು ಡೆಕೋರೇಷನ್ ಮಾಡಿ ಇವನ್ ಇದಕ್ಕೆಲ್ಲ ಫುಲ್ ಇವನ್ ಇದಕ್ಕೆಲ್ಲ ಫುಲ್ ಡೆಕೋರೇಷನ್ ಮಾಡ್ತಾರೆ. ಸೊ ಅದೆಲ್ಲ ಏನೇನಾಗುತ್ತೆ ಅಂತ ನಾನು ಆಮೇಲೆ ತೋರಿಸ್ತೀನಿ. ಅಂಡ್ ಒನ್ ಮೋರ್ ಥಿಂಗ್ ಏನಂದ್ರೆ, ಜಸ್ಟ್ ಸೆಕೆಂಡ್. ಓಕೆ, ಒನ್ ಮೋರ್ ಥಿಂಗ್ ಏನಂದ್ರೆ, ಕಪಲ್ಸ್ ಇರ್ತಾರಲ್ಲ, ನ್ಯೂಲಿ ಮ್ಯಾರಿಡ್ ಅಂದ್ರೆ ನಮ್ಮ ಊರಿನ ಮಗಳು ಇರ್ತಾರಲ್ಲ, ಸೊ ಅವ್ರು ಏನಾದ್ರು ಮದುವೆ ಮಾಡಿ ಕಳ್ಸಿದ್ರೆ ಈ ವರ್ಷದಲ್ಲಿ ಹೊಸದಾಗಿ, ಸೊ ಅವರು ಬಂದು ಈ ರಿಚುವಲ್ಸ್ ನ ಆಚರಿಸ್ತಾರೆ ಮೈನ್ ಆಗಿ. ಅಂಡ್ ಟು ಬಿ ಸೆಡ್ ಅಂದ್ರೆ ಜಾಸ್ತಿ ಇದು ನಮ್ಮ ಹಳ್ಳಿ ಕಡೆ ಸಂಪ್ರದಾಯ ಅಷ್ಟೇ. ಸಿಟಿ ಕಡೆ ಹೋದ್ರೆ ಈ ಸಂಪ್ರದಾಯ ಎಲ್ಲ ಇರಲ್ಲ. ಸೊ ಮೇನ್ ಆಗಿ ಈ ಹಬ್ಬದಲ್ಲಿ ಏನಂದ್ರೆ, ಈ ದಿನ ಕಳೆದು ನೆಕ್ಸ್ಟ್ ಡೇಸ್ ಬರುತ್ತಲ್ಲ, ಅವಾಗ ಮಾನ್ಸೂನ್ ಸ್ಟಾರ್ಟ್ ಆಗುತ್ತೆ. ಸೊ ಸಮ್ಮರ್ ಇಂದ ಮಾನ್ಸೂನ್ ಟ್ರಾನ್ಸಾಕ್ಷನ್ ಅಂತ ಅನ್ಬೋದು. ಆಮೇಲೆ ಇವಾಗ ನಡೀತಿರೋದು ಆಷಾಢ. ಸಾರಿ ಸಾರಿ ಸ್ವಲ್ಪ ಡಿಸ್ಟರ್ಬೆನ್ಸ್ ಇತ್ತು, ಹಂಗಾಗಿ ವಿಡಿಯೋನ ಕಟ್ ಮಾಡ್ಬೇಕಾಯ್ತು. ಸೊ ಈಗ ನಮ್ಮ ಜ್ಯೇಷ್ಠ ಮುಗಿದು ಆಷಾಢ ಬರ್ತಿದೆ. ಸೊ ಹಂಗಾಗಿ ಈ ರಿಚುವಲ್ ಒಂಥರ ಮಿಡಲ್ ಇಂದ ಟ್ರಾನ್ಸಾಕ್ಷನ್ ತರ. ಸೊ ಇವತ್ತಲ್ದಲೆ ಅಮಾವಾಸ್ಯೆ ಬೇರೆ. ಸೊ ಮಾಮೂಲಿ ಮನೇಲಿ ಏನಿವಾಗ ನಾನು ಪೊಂಗಲ್ನ ಪ್ರಿಪೇರ್ ಮಾಡಬೇಕು ಎಡೆಗೋಸ್ಕರ. ಸೊ ಮಾಡೋಣ ಬನ್ನಿ. ಆಮೇಲೆ ಸ್ವಲ್ಪ ಟೆಂಪಲ್ಸ್ಗೆ ಹೋಗಿ ಬರೋದಿದೆ. ಸೊ ಅಲ್ಲೂ ನಾನು ಕರ್ಕೊಂಡು ಹೋಗ್ತೇನೆ ನಿಮ್ಮನ್ನ. ಸಾರಿ, ಕರ್ಕೊಂಡು ಹೋಗಕ್ಕಾಗಲ್ಲ, ಥ್ರೂ ಮೈ ವಿಡಿಯೋ ಯು ಕ್ಯಾನ್ ವಾಚ್ ಇಟ್ ದರ್. ಸೊ ಬನ್ನಿ, ಈಗ ಫಸ್ಟ್ ನಾವು ಪೊಂಗಲ್ ಪ್ರಿಪೇರ್ ಮಾಡ್ಕೊಳ್ಳೋಣ ಎಡೆಗೆ. ಅದಕ್ಕೂ ಮುಂಚೆ ನಾನು ಈಗ ತಾನೇ ಸ್ನಾನ ಮಾಡಿ ಬಂದ್ವಿ. ಸೊ ಮೊದಲು ಸ್ಕಿನ್ ಕೇರ್ ಮಾಡ್ಕೊಳ್ಳೋಣ. ಓಕೆ, ಯಾರು ಕೂಡ ಈ ತರ ಮಾತ್ರ ಮಾಡ್ಕೋಬೇಡಿ. ನನ್ಗೆ ಪಿಂಪಲ್ ಆಗಿತ್ತಿಲ್ಲ ಆಕ್ಚುಲಿ, ಓಕೆನಾ. ನಾನು ಪಿಂಪಲ್ ಕಿತ್ಕೊಂಡಿದ್ದೀನಿ, ಬಟ್ ಅದು ಟು ದ ಎಕ್ಸ್ಟೆಂಡ್ ಏನಾಗ್ಬಿಟ್ಟಿದೆ, ಗಾಯ ಆಗ್ಬಿಟ್ಟಿದೆ. ಸೊ ಅದೊಂಥರ ಮುಖದಲ್ಲೇ ಫುಲ್ ಹೈಲೈಟ್ ಪಾರ್ಟ್ ಆಗ್ಬಿಟ್ಟಿದೆ ಇವಾಗಂತೂ. ಸೊ ಇಟ್ಸ್ ಬೆಟರ್ ಟು ಪುಟ್ ಇನ್ ಅ ಡಿಫ್ರೆಂಟ್ ವೇ ಅನ್ಕೋತೀನಿ. ಓಕೆ, ಈವನ್ ನಾನು ಗ್ರಾಜುಯೇಷನ್ ಟೈಮಲ್ಲಿ ಕವರ್ ಮಾಡೋಕೆ ಟ್ರೈ ಮಾಡಿದೆ, ಬಟ್ ನನಗೆ ಜಾಸ್ತಿ ಮೇಕಪ್ ಗೊತ್ತಿಲ್ಲ. ಸೊ ಐ ನೋ ಓನ್ಲಿ ಬೇಸಿಕ್ಸ್. ಅದು ಇವಾಗ ಕಲಿತಿದ್ದೀನಿ. ಯಾಕಂದ್ರೆ ಒಂದು ಫಂಕ್ಷನ್ಸ್ಗೆ ಹೋಗ್ಬೇಕು ಅಂದ್ರೆ, ಎಲ್ಲರೂ ಹೋಗ್ಬೇಕು ಅಂದ್ರೆ ವಿ ಕಾಂಟ್ ಗೋ ಇಟ್ ಲೈಕ್ ದಿಸ್, ರೈಟ್. ಬಟ್ ಆದ್ರೂ ಕೆಲವು ಫಂಕ್ಷನ್ಗೆ ಹೋಗ್ಬೋದು, ಬಟ್ ತೀರಾ ಸ್ವಂತ ಫಂಕ್ಷನ್ಸ್ಗೆ ಆದ್ರೆ ನಾವು ಹೆಂಗ್ ಬೇಕೋ ಹಂಗೆ ಹೋಗಲ್ಲ. ನನಗೆ ಮೇನ್ ಆಗಿ ಯಾವ್ದಾದ್ರು ಮೇಕಪ್ ಆರ್ಟಿಸ್ಟ್ ಹತ್ರ ಮೇಕಪ್ ಮಾಡಿಸ್ಕೋಬೇಕು ಅಂದ್ರೆ ಅಷ್ಟೊಂದು ಇಂಟ್ರೆಸ್ಟ್ ಇರಲ್ಲ. ಯಾಕಂದ್ರೆ ದಿ ಮೇಕ್ ಮೈ ಫೇಸ್ ಇಂಟು ಓಕೆ ಅಂತ ಎಲ್ಲ ಮೇಕಪ್ ಆರ್ಟಿಸ್ಟ್ ಅಂತ ಮಾಡ್ತಾರೆ ಅಂತ ಇಲ್ಲ, ಕೆಲವರು ಮಾಡ್ತಾರೆ. ಬಟ್ ನನ್ ಪರ್ಸನಲ್ ಆಗಿ ನಂಗೆ ಇಷ್ಟ ಆಗಲ್ಲ. ಬಟ್ ಈಗೊಂದು 2 ಟೈಮ್ಸ್ ಅನ್ಕೋತೀನಿ. ಒಂದು ನಮ್ಮ ಇಬ್ರು ಅಕ್ಕನ ಮದ್ವೆಗಳಿಗೆ ನಾನು ಮೇಕಪ್ ಮಾಡಿಸ್ಕೊಂಡ್ರೆ ಸೆಕೆಂಡ್ ಟೈಮ್, ಅದು ಒಬ್ರ ಹತ್ರ. ಸೊ ಅವ್ರು ನನಗೆ ಪರ್ಫೆಕ್ಟ್ ಆಗಿ ಲೈಕ್ ಒಂದ್ ಸ್ವಲ್ಪ ಮಾಡಿದ್ರು, ಅದಕ್ಕೋಸ್ಕರ ನಾನು ಅವ್ರ ಹತ್ರನೇ ಹೋಗಿದ್ದೆ. ಬಟ್ ಪರ್ಸನಲ್ ಆಗಿ ನನಗೆ ಮೇಕಪ್ ಮಾಡಿಸ್ಕೊಂಡು ಇಷ್ಟ ಆಗಲ್ಲ. ಬಟ್ ನಾನೇ ರೆಡಿ ಆಗೋದಕ್ಕೆ ತುಂಬಾ ಇಷ್ಟ ಆಗುತ್ತೆ ನನಗೆ.
ರೆಗ್ಯುಲರ್ ಡೇಸಲ್ಲಿ ನಾನೇನು ಹಚ್ಚಲ್ಲ. ಸೊ ಜಸ್ಟ್ ಆ ಮಾಯ್ಶ್ಚರೈಸರ್ ಆ್ಯಂಡ್ ಆ ಸನ್ಸ್ಕ್ರೀನ್. ಸನ್ಸ್ಕ್ರೀನ್ ಇಸ್ ಮಸ್ಟ್ ಅಲ್ಲ, ಅದಕ್ಕೆ. ಆದ್ರೂ ಬಟ್ ಇವಾಗ ಲೈಟಾಗಿ ಲೈಕ್ ಇದು ಅಲೋವೆರಾ ಜೆಲ್ ಬರುತ್ತಲ್ಲ, ಅದನ್ನ ಹಚ್ತಾ ಇದ್ದೀನಿ. ಸೊ ಇಟ್ಸ್ ಗೆಟಿಂಗ್ ಬ್ಯಾನಿಶ್ಡ್ ಐ ಥಿಂಕ್. ಗಾಯ ಸ್ವಲ್ಪ ಅದು ವಾಸಿ ಆಗ್ತಿದೆ. ಓಕೆ, ಇವಾಗ ಫಸ್ಟು ಎಲ್ಲ ಏನೇನು ಪೊಂಗಲಿಗೆ ಬೇಕು ಎಲ್ಲ ಪ್ರಿಪೇರ್ ಮಾಡಿಕೊಂಡು ಮತ್ತೆ ನಾನು ಬ್ಲಾಗ್ನ ಸ್ಟಾರ್ಟ್ ಮಾಡ್ತೀನಿ. ಓಕೆ ಓಕೆ ಈಗೆಲ್ಲ ಮುಗ್ದಿದೆ. ಸ್ವಲ್ಪ ಹೋಗಿ ಬರೋಣ ಆಚೆ, ಅಂದರೆ ಟೆಂಪಲ್ಗೆ ಹೋಗೋಣ. ಅಮ್ಮ ಬೈ, ಟೆಂಪಲ್ಗೆ ಹೋಗಿ ಬರ್ತೀನಿ. ಸರಿ, ಇಲ್ಲಿ ಇಟ್ಟಾರ ಅಕ್ಕಿ ಏನು ಮಾಡ, ಅಲ್ಲೇ ಇಟ್ಟ ನಾನು ಏನಮ್ಮ ಇಲ್ಲಮ್ಮ. ಅಮ್ಮ ಇವಾಗ ಮುತ್ಕೋಬಿಟ್ಟಿದ್ದಾರೆ ಸ್ಟ್ರೈನ್ ಆಗಿ, ಅದಕ್ಕೆ ಕಾಣಿಸ್ತೀನಿ ಕಣೆ ಅಂತ. ಸರಿ ಬನ್ನಿ ಹೋಗೋಣ, ಗಾಡಿ ತಗೊಂಡು. ಅಮ್ಮ ಇದು ಎಂತಕ್ಕೆ ತಗೊಂಡೋಗ್ಬೇಕು? ಓ ನಮ್ಮಮ್ಮ ನೋಡಿ, ಒಂದೇನಾರು ಹೋಗ್ತೀನಿ ಗುಬ್ಬಿ ಕಡೆ ಅಂದರೆ ಏನಾರು ಒಂದು ಕೆಲಸ ಹೊಂಚ್ಕೊಂಡ್ಬಿಟ್ಟಿರ್ತಾರೆ. ಸರಿ ಹೋಗ್ಬಿಟ್ಟು ಬರ್ತೀನಿ, ಬಾಯ್. ಬಾಯ್. ಇದು ನಮ್ಮ ಗುಬ್ಬಿ ಕಲ್ಯಾಣಿ. ಸೊ ಇವಾಗ ಸ್ವಲ್ಪ ಎಲ್ಲ ಇದು ಮಾಡಿದ್ದಾರೆ. ಓಕೆ, ಇವಾಗ ದರ್ಶನ ಎಲ್ಲ ಮುಗೀತು. ಅಂದರೆ ಆಲ್ಮೋಸ್ಟ್ ನಾನು ಹೆಂಗೆ ಬರ್ತೀನಿ ಅಂದರೆ, ಯಾರೂ ಜಾಸ್ತಿ ಇರೋಲ್ಲ ಆ ಟೈಮಿಂಗ್ಸಲ್ಲಿ ಬಂದು ಹೋಗ್ತೀನಿ. ಯಾಕಂದರೆ ನಂಗೆ ಆಲ್ಮೋಸ್ಟ್ ಕ್ರೌಡೆಡ್ ಪ್ಲೇಸ್ ಅಂದರೆ ಅಷ್ಟೊಂದು ಇಷ್ಟ ಆಗಲ್ಲ. ಡಿಪೆಂಡ್ಸ್, ಸಮ್ಟೈಮ್ಸ್ ಓಕೆ ಅಡ್ಜಸ್ಟ್ ಮಾಡ್ಕೋತೀನಿ, ಸಮ್ಟೈಮ್ಸ್ ಆಗಲ್ಲ. ಸೊ ದರ್ಶನ ಎಲ್ಲ ಮುಗ್ದಿದೆ, ಪೀಸ್ಫುಲ್ ಆಗಿದೆ. ಇವಾಗ ಜನ ಬರೋಕ್ಕೆ ಸ್ಟಾರ್ಟ್ ಆಗಿದ್ದಾರೆ. ಬನ್ನಿ ಹೋಗೋಣ, ಸಾಕು ಈಗ. ರೆಡಿ ಆಗಿದೆ ಆಲ್ರೆಡಿ. ಎಲ್ಲ ಹೊರೆಗಳು ಬರೋಕ್ಕೆ ಸ್ಟಾರ್ಟ್ ಆಗಿ ಎಲ್ಲ ರೆಡಿ ಮಾಡ್ಕೊಂಡು ಕರ್ಕೊಬರ್ತಾನೆ. ಸೀದಾ ದೇವಸ್ಥಾನಕ್ಕೆ ಹೋಗಿ ಇಲ್ಲಿ ಪೂಜೆ ಮುಗಿಸ್ಕೊಂಡು ಆಮೇಲೆ ಒಂದು ರೌಂಡ್ ಊರಲ್ಲಿ ಓಡಿಸಿ ಆಮೇಲೆ ಅದನ್ನೆಲ್ಲ ಹಬ್ಬ ರಿಚುವಲ್ ಸ್ಟಾರ್ಟ್ ಮಾಡ್ತಾರೆ.
ಇದೆಯಲ್ಲ ನೀನು ಕೊನೆಗೆ ಹೋದಾಗ ಎಲ್ಲಪ್ಪ ಎಲ್ಲಪ್ಪ ಓಕೆ, ಇವತ್ತಿನ ದಿನ ಇಷ್ಟೇ. ಸೊ ಜಾಸ್ತಿ ಕ್ಯಾಪ್ಚರ್ ಮಾಡಕ್ ಆಗಲ್ಲ, ಯಾಕಂದ್ರೆ ಹೋರಿಗಳೆಲ್ಲ ಓಡಾಡ್ಬೇಕಾದ್ರೆ ತುಂಬಾ ಜೋಪಾನಾಗಿ ಇರ್ಬೇಕಾಗುತ್ತೆ. ಅವು ಬರೋ ಫೋರ್ಸಿಗೆ ನೀವೇನಾದ್ರು ಮಿಸ್ ಆಗಿ ಆಕ್ಸಿಡೆಂಟ್ಸ್ ಟೇಕ್ಸ್ ಪ್ಲೇಸ್ ಅಂತ. ಓಕೆ, ಇವತ್ತು ಯಾಕೋ ಸ್ವಲ್ಪ ಬೇಜಾರಾಗ್ತಿದೆ. ವಾಸ್ ಮೈ ಫೇವ್ರೆಟ್ ರಿಂಗ್. ನಾನು ತುಂಬಾ ಇಷ್ಟಪಟ್ಟು ತಗೊಂಡು ಹಾಕೊಂಡಿದ್ದು. And since it is black, I like it very much. ಮುಗ್ದೋಗ್ಬಿಟ್ಟಿದೆ guys. I don't know what to speak. ಯಾವಾಗಲೂ ತುಂಬಾ ಇಷ್ಟಪಡ್ತೀವೋ ಮನ್ಸಲ್ಲಿ ಒಂದ್ ಸ್ವಲ್ಪ ಬೇಗ ದೂರ ಆಗ್ಬಿಡುತ್ತೆ. ಇಟ್ಸ್ ಓಕೆ. ಇಮೋಷನ್ಸ್ ಅಂತಾನೆ ಎಲ್ಲರೂ ತುಂಬಾ ಇಷ್ಟಪಟ್ಟು ತಗೊಂಡಿದ್ ರಿಂಗ್. I don't know what to speak about this. I'm totally upset about that. Okay, leave it. I'll again purchase the same thing and replace it, but adrust emotions iralla. But ಆದ್ರೂ we'll need to arrange few things. ಓಕೆ, ಇವತ್ತು ಹೋರಿ ಎಲ್ಲ ಮುಗೀತು. ಆ್ಯಂಡ್ ಯು ಸಾ ಪ್ಲೆಂಟಿ ಆಫ್ ಥಿಂಗ್ಸ್ ಅಂತಾನೆ ಹೇಳಕ್ಕಾಗಲ್ಲ, ಯಾಕಂದ್ರೆ ನಾನು ಕ್ಯಾಪ್ಚರ್ ಮಾಡೋಕ್ಕಾಗಿದೆ. ಸ್ವಲ್ಪ ಹೇಳಿದ್ಮೇಲೆ ಸ್ವಲ್ಪ ಆಕ್ಸಿಡೆಂಟ್ಸ್ ಟೇಕ್ಸ್ ಪ್ಲೇಸ್ ಆಗುತ್ತೆ, ಸ್ವಲ್ಪ ಹೆಚ್ಚು ಕಮ್ಮಿ ಆದರೂ ಕೂಡ. ಸೊ ಐ ಡಿ ನಾಟ್ ಕ್ಯಾಪ್ಚರ್ ಎನಿಥಿಂಗ್ ಬೈ ಸ್ಟೇಯಿಂಗ್ ನಿಯರ್. ಸೊ ಅಷ್ಟೇ, ಇವತ್ತು ನಿಮಗೆ ಈ ವ್ಲಾಗ್ನ ಇಲ್ಲಿಗೆ ಮುಕ್ತಾಯ ಮಾಡ್ತೇನೆ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಗಿದೆ, ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಕಮೆಂಟ್ ಮಾಡಿ, ಆ್ಯಂಡ್ ಗುಡ್ ನೈಟ್.